ಅದಾದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಸಮಸ್ಯೆ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಇಲ್ಲಿ ಬರೀ ಸ್ನಾನ ಮಾಡಕ್ಕೆ ಬಾತ್ರೂಮು, ಟಾಯ್ಲೆಟ್ ಅಂತ ಹೇಳ್ಬಿಟ್ಟು ಹೊರಗಡೆ ಮಾಡಿದಾರೆ. ಇಲ್ಲಿ ಟಾಯ್ಲೆಟ್ ಕೊಟ್ರು, ಇಲ್ಲಿಂದ ಬಂದು ಇಲ್ಲಿ ಟಾಯ್ಲೆಟ್ ಹೋಗಂಗೆ. ಇದೇನಾಯ್ತು, ಮನೆಯಿಂದ ಈ ಮೂಲೆ ನೋಡಿ ವಾಯುಮೂಲೆ ಬೆಳೆಸಿದ್ರು. ವಾಯುಮೂಲೆ ಬೆಳೆಸಿದಾಗ ಇಲ್ಲಿ ಈಶಾನ್ಯ ಮೂಲೆ ಕಟ್ಟಾಯ್ತು. ಇವ್ರಿಗೆ ಆಟೋಮೆಟಿಕಲಿ ಏನಾಗ್ತಾ ಇದೆ, ಮನೆಗೆ ಹಣ ಬರ್ತಾ ಇಲ್ಲ, ಸಾಲನೂ ಆಗ್ತಾ ಇದೆ. ಪ್ರಾಬ್ಲಮ್ಗಳು ಒಂದಾದ್ಮೇಲೆ ಒಂದು ಸಮಸ್ಯೆಗಳು. ಎಷ್ಟು ದುಡ್ಕ ಬಂದು ಹಣ ನಿಲ್ತಾ ಇಲ್ಲ ಅಂತಾರೆ. ಇರೋದನ್ನ ನಾವು ಬರೀ ಸಾಲನೆ ಮಾಡ್ಕೋಬೇಕು, ಈ ರೀತಿ ಪರಿಸ್ಥಿತಿ ಆಗ್ತಾ ಇದೆ. ಇದೊಂದು ಬೆಳೀತು ನೋಡಿ. ಅದಾದ್ಮೇಲೆ ಏನ್ ಮಾಡಿದ್ದಾರೆ, ಇಲ್ಲಿ ನಲ್ಲಿ ಮಡಿಕೊಂಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ನಲ್ಲಿ ಇತ್ತು, ಇಲ್ಲಿ ಏನೋ ಬ್ಲಾಕ್ ಆಗಿದೆ, ನೀರು ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪುನಃ ವಾಪಸ್ ಬಂದು ಇಲ್ಲಿ ಗೇಟ್ ಅಲ್ಲ, ಇಲ್ಲಿ ಮುಂದೆ ಗೇಟ್ ಕೊಟ್ಟಿದ್ದಾರೆ. ಇಲ್ಲಿ ಗೇಟು ಇಲ್ಲಿಂದ ಎಂಟಿ ತಗೊಂಡ್ರಲ್ಲ, ಇವ್ರು ಏನ್ ಮಾಡೋದು, ಅಡಿಗೆ ಮನೆ ಪಕ್ಕದಲ್ಲೇ ಬಂದು ಇಲ್ಲಿ ನಲ್ಲಿನ ನಮ್ ತೊಳೆಯಕ್ಕೆ ಈಸಿ ಆಗ್ಲಿ ಅಂತ ಇಲ್ಲಿ ನಲ್ಲಿ ಮಾಡ್ಬಿಟ್ಟಿದ್ದಾರೆ. ಟ್ಯಾಪ್ ಇಲ್ಲಿ ಯೂಸ್ ಮಾಡ್ತಾ ಇದಾರೆ. ಇದೇನಾಯ್ತು, ಈಗ ಅಗ್ನಿ ಮೂಲೆಯಲ್ಲಿ ಬಂದು ನಾನು ನೀರ್ನ ಯೂಸ್ ಮಾಡಿದಾಗ ಮನೆ ಯಜಮಾನಿಗೆ ಆರೋಗ್ಯದಲ್ಲಿ ಸಮಸ್ಯೆ ಅಂತ. ಇದು ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲಿಂದ ಅವ್ರಿಗೆ ಈಗ ಮೊದಲೇ ಪ್ರಾಬ್ಲಮ್ ಸಮಸ್ಯೆಲಿ ಇದ್ರು. ಇದು ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಹಾಸ್ಪಿಟಲ್ ಖರ್ಚುಗಳು ಬರೋಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅವ್ರಿಗೆ. ಇದೇನ್ ಸಮಸ್ಯೆಗಳು ಹಿಂಗೆ ಆಗ್ತಾ ಇದೆ, ಈ ರೀತಿ ಆಗ್ತಾ ಇದೆ, ಏನ್ ಮಾಡೋದು ಅಂತ. ನಮಸ್ಕಾರ ಎಲ್ಲರಿಗೂ, ಶ್ರೀ ವೆಂಕಟೇಶ್ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರೆಲ್ಲರೂ ಒಳ್ಳೆ ಮಾಡಲಿ. ವೀಕ್ಷಕರೇ, ಈ ದಿನ ನಾನು ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ದಕ್ಷಿಣ ರೋಡ್ ಇರೋಂಥ ಮನೆಗೆ ಒಂದು ವಿಸಿಟಿಂಗ್ ಹೋಗಿದ್ದೆ, ಹಾಸನ ಜಿಲ್ಲೆಯಲ್ಲಿ. ಊರ ಹೆಸರು ಹೇಳಲ್ಲ, ಯಾಕೆಂದ್ರೆ ಈಗ ಅಕ್ಕಪಕ್ಕದಲ್ಲಿ ನೋಡ್ತಾ ಇರ್ತಾರೆ, ಇದೆ ಇವ್ರದೇ ಮನೆನ ಅಂತ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕೆ. ಸರ್ ಏನೋ ನಾನು ವಿಡಿಯೋನೂ ಮಾಡಿಲ್ಲ. ಏನಕ್ಕೆ ಅಂತ ಹೇಳಿದಾಗ, ಒಂದು ಚೆನ್ನಾಗಿರೋ ಮನೆನ, ವಾಸ್ತುಗೆ ಇರೋಂಥ ಮನೆನಾದ್ರೆ ವಿಡಿಯೋ ಮಾಡಿದ್ರೆ ತೋರಿಸ್ಬೋದು. ಈಗ ಏನಾಗ್ತದೆ ಅಂದ್ರೆ, ನಮ್ದು ವಾಸ್ತು ವಿರುದ್ಧವಾಗಿರೋದು ಮನೆ, ಅವ್ರ ಮನೆ ಕಷ್ಟ ಪ್ರಾಬ್ಲಮ್ ಸಮಸ್ಯೆಗಳು ಇರ್ತಿದೆ ಅಂತ ಹೇಳಿದಾಗ ನಾವು ಅದನ್ನ ವಿಡಿಯೋ ಮಾಡಿ ತೋರಿಸಿದಾಗ ಅವ್ರಿಗೆ ಮತ್ತೆ ಅವ್ರ ಮನೆಯವ್ರಿಗೆ, ಅವ್ರ ಕುಟುಂಬದವರು ಇಲ್ಲ ಅವ್ರ ರಿಲೇಟಿವ್ ಯಾರೋ ನೋಡಿದಾಗ ಓ ಈ ರೀತಿ ಅಂತ ಹೇಳ್ಬಿಟ್ಟು ಇವ್ರು ಹೇಳಿದಾಗ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ. ಆ ಉದ್ದೇಶಕ್ಕೋಸ್ಕರ ಮನೆನ ವಿಡಿಯೋ ಮಾಡಿಲ್ಲ ನಾನು. ಈ ರೀತಿ ತಪ್ಪುಗಳನ್ನ ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡು ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದಾರೆ, ಸಮಸ್ಯೆಗಳು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ ತೋರ್ಸಕ್ಕೆ ನಾನು ಇಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ಏನಾಗಿದೆ ಅಂದ್ರೆ, ದಕ್ಷಿಣ ರೋಡ್ ಫೇಸಿಂಗ್ ಇವ್ರದ್ದು ಕಟ್ಟಿ ಒಂದು 2-2.5 ವರ್ಷ ಆಗಿದೆ ಮನೆ ಅಂತ ಅಷ್ಟೇ. ಆ ಮನೆಗೆ ಹೋದ್ಮೇಲೆ ಸಮಸ್ಯೆಗಳು, ಹಣಕಾಸು ಸ್ಥಿತಿಲಿ ಪ್ರಾಬ್ಲಮ್ಮು, ಏನೇ ಆದ್ರೂ ಇದಾಗ್ತಾ ಇಲ್ಲ. ಆಮೇಲೆ ಇವ್ರಿಗೂ ಮನೆ ಯಜಮಾನಿಗೆ ಆರೋಗ್ಯ ಸಮಸ್ಯೆ. ಏನಕ್ಕೆ ಪ್ರಾಬ್ಲಮ್ ಆಗ್ತದೆ, ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಮನೆ ನೋಡ್ಬಿಟ್ಟು ನನಗೆ ನಿಜವಾಗ್ಲೂ ಶಾಕ್ ಆಗೋಯ್ತು. ಈ ವಾಸ್ತಿಗಿಲ್ಲ, ಅದು ಹೆಂಗಂದ್ರೆ ಒಂದು 50-50 ವಾಸ್ತು ಬರಬೇಕು. ಇಲ್ಲಿ ಏನಾಗಿದೆ, ವಾಸ್ತು ತದ್ದು ವಿರುದ್ಧವಾಗಿದೆ. ಅಂದ್ರೆ ಒಂದು 10%, ಈ 90% ಇಲ್ಲ, ಎಲ್ಲ ವಾಸ್ತು ವಿರುದ್ಧವಾಗಿರೋದು. ಯಾವ ರೀತಿ ಪ್ರಾಬ್ಲಮ್ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂದ್ರೆ ತೋರಿಸ್ತೀನಿ ನೋಡಿ ನಿಮ್ಗೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇವ್ರದ್ದು ರೋಡ್ ಫೇಸಿಂಗ್ ಬಂದು ದಕ್ಷಿಣ ರೋಡ್. ಇದು ರೋಡ್, ದಕ್ಷಿಣ ರೋಡ್ ಬಂತು. ಇವರು ಪೂರ್ವದಲ್ಲಿ ಜಾಗ ಇದೆ. ಇವ್ರು ಏನ್ ಮಾಡ್ಬೋದು, ಅಟ್ಲೀಸ್ಟ್ ನಮ್ಗೆ ದಕ್ಷಿಣ ಕೊಡಕ್ಕೆ ಪ್ರಾಬ್ಲಮ್ ಆಗ್ತದೆ, ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ ಪೂರ್ವದಲ್ಲಿ ಆದ್ರೂ ಡೋರ್ ಕೊಡ್ಬೇಕಿತ್ತು. ಇವ್ರು ದಕ್ಷಿಣದಲ್ಲಿ ಡೋರ್ ಕೊಟ್ಟಿದ್ದಾರೆ. ಯಾವ ರೀತಿ ಕೊಟ್ಟಿದ್ದಾರೆ ದಕ್ಷಿಣದಲ್ಲಿ ಡೋರು ಅಂತ ಹೇಳಿದ್ರೆ, ಈ ರೀತಿ ಕಟ್ ಮಾಡಿದ್ದಾರೆ. ಡಿಸೈನ್ಗೋಸ್ಕರ ಕಟ್ ಮಾಡಿ ಏನ್ ಮಾಡಿದ್ದಾರೆ, ಈ ರೀತಿ ಕಟ್ ಮಾಡಿ ಪೂರ್ವಕ್ಕೆ ನಮ್ಗೆ ಡೋರ್ ಬರ್ಬೇಕನ್ನೋ ಉದ್ದೇಶಕ್ಕೆ ಇಲ್ಲಿ ಮೈನ್ ಡೋರ್ ಕೊಟ್ಟಿದ್ದಾರೆ. ಈ ಜಾಗದಲ್ಲಿ ಮೈನ್ ಡೋರ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಪ್ರಾಬ್ಲಮ್ ಸಮಸ್ಯೆಗಳು ನೋಡಿ, ಸ್ಟಾರ್ಟಿಂಗ್ ಇವ್ರ ಮೈನ್ ಡೋರ್ದೇ ಪ್ರಾಬ್ಲಮ್ ಆಗೋಯ್ತು. ಜೊತೆಗೆ ಅಗ್ನಿ ಮೂಲೆ ಕಟ್ಟಾಯ್ತು, ಲಕ್ಷ್ಮೀ ಸ್ಥಾನ ಇಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಶುಕ್ರ ಬಂದು ಮನೆ ಯಜಮಾನಿನ ತೋರಿಸುತ್ತೆ. ಇಲ್ಲಿ ಹೆಣ್ಮಕ್ಳುಗಳಿಗೆ ತೋರಿಸುತ್ತೆ ಅಗ್ನಿ ಮೂಲೆಯಲ್ಲಿ. ಇಲ್ಲಿ ಏನಾಯ್ತು, ಈಗ ಕಟ್ ಮಾಡಾಕಿದ್ರು ಫಸ್ಟ್ ಆಫ್ ಆಲ್. ಈಗ ಅದೇ ಆರೋಗ್ಯದ ಸಮಸ್ಯೆ ಅವ್ರ ಮನೆ ಯಜಮಾನಿಗೆ ಅಂತ ಹೇಳಿದ್ರಲ್ಲ, ಇದು ಪ್ರಾಬ್ಲಮ್ ಒಂದು. ಇನ್ನೊಂದು ಪ್ರಾಬ್ಲಮ್ ಇದೆ, ತೋರಿಸಿ ಹೇಳ್ತೀನಿ ಅಷ್ಟಕ್ಕೆ. ಇಲ್ಲಿ ಏನಾಗಿದೆ, ಒಂದು ಕಟ್ ಮಾಡಿ ನೀಚ ಸ್ಥಾನದಲ್ಲಿ ಡೋರ್ ಇಟ್ರು. ಅಂದ್ರೆ ಇದು ಬಂದು ನಮ್ಗೆ ಉತ್ತರದಲ್ಲಿ ಈಶಾನ್ಯ ಬಂದು ಹಿಂಗೆ ಪೂರ್ವ ಈಶಾನ್ಯಕ್ಕೆ ಬಂದಾಗ ಇಲ್ಲಿ ಡೋರ್ ಇಟ್ಟಾಗ ಇದು ಓಕೆ. ಇವ್ರು ದಕ್ಷಿಣ ರೋಡಿಂದ ಬಂದು ಏನ್ ಮಾಡಿದ್ರು, ನಮ್ಗೆ ಪೂರ್ವ ಸಿಗ್ಲಿ ಅನ್ನೋ ಇಲ್ಲಿ ಡೋರ್ ಈ ರೀತಿ ಕಟ್ ಮಾಡಿಟ್ರು. ಇದು ನೀಚ ಸ್ಥಾನ ಆಗೋಯ್ತು. ಇವ್ರು ಏನ್ ಮಾಡ್ಬೇಕಿತ್ತು, ಸ್ಟ್ರೈಟ್ ತಗೊಂಡು ದಕ್ಷಿಣಕ್ಕೆ ಕೊಡ್ಬೋಯ್ತು, ಇಲ್ಲೇ ಕೊಡ್ಬೋಯ್ತು ಮೇನ್ ಡೋರ್ನ. ಇದು ನಮ್ಗೆ ಗುಡ್ ಆಗೋದು, ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ ಈ ರೀತಿ ಕೊಟ್ಟಿದ್ರು. ಈಗ ನಾನು ವಿಡಿಯೋ ಮಾಡ್ತಾ ಇರ್ತೀನಿ, ಹಿಂಗೆ ಕೊಟ್ಟಿದ್ರಿ, ಎಲ್ಲಿ ಕೊಡ್ಬೇಕಿತ್ತು ಅಂತ ಹೇಳಿಲ್ಲ ಅಂತ ಕಮೆಂಟ್ ಮಾಡ್ತಿರಲ್ಲ, ಆ ಉದ್ದೇಶಕ್ಕೆ ಈ ಜಾಗದಲ್ಲಿ ಬರ್ಬೇಕಿತ್ತು ಅಂತ ತೋರಿಸಿದ್ ನಿಮ್ಗೆ.
ಆಯ್ತಾ. ಇಲ್ಲ ಆಯ್ತು, ಇಲ್ಲಿ ಕೊಟ್ರು, ಇಲ್ಲಿ ಕೊಟ್ಟ ತಕ್ಷಣ ಏನಾಯ್ತು, ಸೀದಾ ಒಳಗಡೆ ಬಂದ್ರು, ಇಲ್ಲಿ ಒಳಗಡೆ ಎಂಟ್ರಿ ತಗೊಂಡ್ರು. ಇಲ್ಲಿ ಪಕ್ಕದಲ್ಲಿ ಏನ್ ಮಾಡಿದ್ದಾರೆ, ಅಡಿಗೆ ಮನೆ ಮಾಡಿದ್ದಾರೆ. ಇದು ಅಡಿಗೆ ಮನೆ, ಇದು ಬಂದು ಅಡಿಗೆ ಮನೆ ಆಯ್ತಾ. ಅದಾದ್ಮೇಲೆ ಏನ್ ಮಾಡಿದ್ದಾರೆ, ಪಕ್ಕದಲ್ಲಿ ರೂಮು, ಈಶಾನ್ಯ ಮೂಲೆಯಲ್ಲಿ ಒಂದು ರೂಮು, ಇದು ಒಂದು ರೂಮು, ಇಲ್ಲೂ ಒಂದು ರೂಮು. ಅದಾದ್ಮೇಲೆ ನೋಡಿ, ಇದಕ್ಕೆ ಇಲ್ಲಿ ಡೋರು, ಇದಕ್ಕೆ ಇಲ್ಲಿ ಡೋರು. ನೋಡಿ ತಿಳ್ಕೊಳ್ಳಿ ಏನಾಗಿದೆ ಅಂದ್ರೆ, ಇದು ವಾಸ್ತು ವಿರುದ್ಧವಾಗಿದೆ. 100% ಅಲ್ಲಿ ಒಂದು 10%, ಅಂದ್ರೆ ಒಂದೊಂದು ಒಳಗಡೆ ಹಿಂದೆ ಡೋರ್ದು, ಬಾತ್ರೂಮ್ದು ಒಂದು 10% ಮಾತ್ರ ಕರೆಕ್ಟ್ ಆಗಿದೆ. 90% ಇಲ್ಲ, ವಾಸ್ತು ವಿರುದ್ಧ ಫುಲ್ಲು. ಇಲ್ಲಿ ಡೋರ್ ಕೊಟ್ರು ಅಂದ್ರೆ ಇದೇನೈತಿ, ಈ ರೂಮ್ ಬಂದು ಪಶ್ಚಿಮ ನೈಋತ್ಯ ಆಯ್ತು, ನೀಚ ಸ್ಥಾನದಲ್ಲಿ ಡೋರು ಆಯ್ತಾ. ಇದು ಬಂದ್ಮೇಲೆ ಏನ್ ಮಾಡಿ, ಇಲ್ಲಿ ವಿಂಡೋ ಕೊಟ್ಟಿದ್ದಾರೆ, ಇಲ್ಲೊಂದು ವಿಂಡೋ, ಇಲ್ಲಿ ಅಡಿಗೆ ಮನೇಲಿ ಒಂದು ವಿಂಡೋ ಕೊಟ್ಟಿದ್ದಾರೆ, ಈಚೆ ಸೈಡ್ ಫುಲ್ ವಿಂಡೋ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇದು ಫಸ್ಟ್ ಆಫ್ ಆಲ್ ಬಂದು ರಾಂಗ್ ಎಂಟ್ರಿ ಒಂದು, ಎರಡನೇದು ಬಂದು ಪೂರ್ವದಲ್ಲಿ ಫುಲ್ಲು ಬಾರ. ಇಲ್ಲಿ ಹಾಲ್, ಇದು ಹಾಲ್ ಮಾಡಿದ್ರು, ಇಲ್ಲಿ ಪ್ಯಾಸೇಜ್ ಕೊಟ್ಟು ಬಾತ್ರೂಮ್, ಇಲ್ಲೊಂದು ಗ್ಯಾಪ್ ಕೊಟ್ರು, ಗ್ಯಾಪ್ ಕೊಟ್ಟು ಏನ್ ಮಾಡಿದ್ದಾರೆ, ಗೋಡೆಗೆ ಇಲ್ಲಿ ಬಂದು ಒಂದು ಡೋರ್ ಕೊಟ್ಟಿದ್ದಾರೆ ಔಟ್ ಸೈಡ್ ಹೋಗಕ್ಕೆ, ಹಿಂಗ್ ಬರೋಕೆ. ಇದು ಬಂದು ಫುಲ್ಲು ಹಾಲು. ನೋಡಿ ನಾವು ಏನಕ್ಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಇವರು ಇದೇ ಫೇಸಿಂಗ್ ಬಂದು ಪೂರ್ವಕ, ಇಲ್ಲೇ ಪೂರ್ವ ರೋಡ್ ಫೇಸಿಂಗ್ ಇದ್ದೀರಿ, ಉತ್ತರ ರೋಡ್ ಫೇಸಿಂಗ್ ಇದ್ದೀರಾ, ಆಲ್ಟರ್ ಮಕ್ಕ ಸರಿ ಮಕ್ಕ ಎತ್ಕೊಂಡ್ಬಿಡೋರು. ಸ್ಟಾರ್ಟಿಂಗ್ ಅಲ್ಲಿ ಒಂದು ಹಾಲ್ ಬರೋದು, ಸ್ಟಾರ್ಟಿಂಗ್ ಅಲ್ಲಿ ಹಾಲ್ ಅಂತ ಮಾಡ್ಕೊಂಡ್ರಂಗೆ ಇದು ಮೈನಸ್ ಆಯ್ತು. ಈಗ ನಮ್ಗೆ ಪೂರ್ವಕ್ಕೆ ಮತ್ತೆ ಉತ್ತರಕ್ಕೆ ರಸ್ತೆ ಇರೋಕೆ, ಮನೆ ಕಟ್ಟಕ್ಕೆ ಒಂದು ಹೆಂಗೆ ಅವರು ಮಾಡ್ಕೊಂಡು ಮೇಸ್ತ್ರಿಗಳು ಅವ್ರ ನಾಲೆಡ್ಜ್ ಅಲ್ಲಿ ಕಟ್ಟಿದ್ರು, ಹಾಗೇನಾಗುತ್ತೆ, ಮನೆಯವ್ರ ನಾಲೆಡ್ಜ್ ಅಲ್ಲಿ ಕಟ್ಟಿದ್ರು ಏನಾಗುತ್ತೆ, ಒಂದು 50% ಆದ್ರೂ ಎತ್ಕೊಂಡ್ಬಿಡುತ್ತೆ. ಹೇಳೋದು ನಾನು ಎಕ್ಸಾಮ್ 60% ಆದ್ರೂ ಎತ್ಕೊಬಹುದು. ಈಗ ದಕ್ಷಿಣ ಮತ್ತೆ ಪಶ್ಚಿಮ ರೋಡಲ್ಲಿ ನಾವು ಮನೆ ಕಟ್ಟಬೇಕು ಅಂತ ಹೇಳಿದಾಗ, ನಮ್ಗೆ ವಾಸ್ತುಗೂ ಬೇಕು, ನಾವು ಡಿಸೈನ್ ಮಾಡ್ಕೊತೀನಿ ಅಂದ್ರೆ ನಮ್ಗೆ ಇದೇ ರೀತಿ ಬರ್ಬೇಕು ಅಂದ್ರೆ ಆಗಲ್ಲ. ನಮ್ಗೆ ವಾಸ್ತುಗೆ ಬೇಕು ಅಂತ ಹೇಳಿದಾಗ ನೀವು ಒಂದೊಂದು ಕಾಂಪ್ರಮೈಸ್ ಆಗ್ಲೇಬೇಕಾಗುತ್ತೆ. ಈಗ ಉಚ್ಚ ಸ್ಥಾನಗಳಲ್ಲಿ ನಮ್ಗೀಗ ಡೋರ್ನ ಕೊಡ್ಬೇಕಾಗಿರುತ್ತೆ. ಈಗ ಅವ್ರು ಬಂದು ಒಂದೊಂದ್ಸರಿ ಏನ್ ಮಾಡ್ತಾರೆ, ನೀಚ ಸ್ಥಾನ ಇಲ್ಲೇ ಕಂಫರ್ಟ್ ಆಗಿದೆ ಅಂತ ಕೊಟ್ಬಿಡ್ತಾರೆ, ನೀಚ ಸ್ಥಾನಕ್ಕೆ ಕೊಡಕ್ಕಾಗಲ್ಲ. ಆಮೇಲೆ ಮೇನ್ ಡೋರ್ನು ಚೇಂಜಸ್ ಮಾಡೇ ಕೊಡ್ಬೇಕಾಗುತ್ತೆ ನಮ್ಗೆ. ಈಗ ನಮ್ಗೆ ಈಗ ಚೇಂಜಸ್ ಅಂದ್ರೆ ಈ ಡಿಸೈನ್ ಎಲ್ಲ ಮಾಡಿ ಕೊಡ್ತಾರಲ್ಲ, ಹಿಂಗ್ ಕೊಡಕ್ಕಾಗಲ್ಲ ನಮ್ಗೆ. ಇದು ಮೂಲೆನೇ ಕಟ್ಟಾಯ್ತು, ಆಯಕ್ಕೂ ಬರ್ನಿಲ್ಲ, ಇದು 5 ಮೂಲೆ ಆಗೋಯ್ತು. ಅದೊಂದು ಕಟ್ಟಾಯ್ತು, ಪ್ರಾಬ್ಲಮ್ ಸಮಸ್ಯೆ ಆಯ್ತು. ಹಿಂಗೆ ನಮ್ದು ಈ ದಕ್ಷಿಣ ರೋಡ್ ಫೇಸಿಂಗ್ ಅವರು ಜಾಸ್ತಿ ಪ್ರಾಬ್ಲಮ್ನ ಸಮಸ್ಯೆಗಳನ್ನ ಅನುಭವಿಸ್ತಾ ಇರೋದು. ಆಮೇಲೆ ಪಶ್ಚಿಮದವ್ರದ್ದು ಏನಕ್ಕೆ ಅಂತ ಹೇಳಿದ್ರೆ, ಈ ಪಶ್ಚಿಮದವ್ರು ಏನ್ ಮಾಡ್ತಾರೆ, ತಗೊಂಡು ಈ ಜಾಗದಲ್ಲೇ ಪಾರ್ಕಿಂಗ್ ಬಿಟ್ಬಿಡ್ತಾರೆ. ಇಲ್ಲಿ ಎಂಟ್ರಿ ತಗೊಳ್ತಾರೆ, ಉಚ್ಚ ಸ್ಥಾನದ ಎಂಟ್ರಿ ತಗೊಳ್ತಾರೆ, ಇಲ್ಲಿ ಪಾರ್ಕಿಂಗ್ ಬಿಟ್ರು. ಇಲ್ಲಿ ಓಪನ್ ಮಾಡಿದಾಗ ಏನಾಯ್ತು, ಇದು ಅಷ್ಟೇನೆ ನೈಋತ್ಯ ಭಾಗ ಬಂದು ಓಪನ್ ಆಯ್ತು. ಎಷ್ಟು ಎನರ್ಜಿ ದುಡ್ಡು ಏನೇ ಬಂದ್ರು ಮನೇಲಿ ಎನರ್ಜಿ ನಿಲ್ಲಲ್ಲ. ಇಲ್ಲೆಲ್ಲ ಫುಲ್ ಬ್ಲಾಕ್ ಮಾಡಾಕ್ತಾರೆ, ಭಾರ ಬೀಳುತ್ತೆ ಅವ್ರದ್ದು. ಸೇಮ್ ಇವ್ರದ್ದು ಏನ್ ಕೊಟ್ಟಿದ್ದಾರೆ ದಕ್ಷಿಣದಿಂದ, ಇವರು ಪಶ್ಚಿಮದಿಂದ ಬಂದಾಗ್ಲೂ ಇದೇ ಫಾಲ್ಟ್ಗಳಾಗ್ತದೆ. ನೋಡ್ದವು ಮನೆಗಳು ಹೋದಾಗೆಲ್ಲ ಇದೇ ಸಮಸ್ಯೆಗಳಾಗ್ತಿರೋದು. ಪಾರ್ಕಿಂಗ್ ಬಿಟ್ಟು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಈ ರೀತಿ. ಆಮೇಲೆ ಈಗ ಇದಕ್ ಬಂದ್ಬಿಡ್ತೀನಿ, ಏನಾಗಿದೆ ಅಂತ. ಇಲ್ಲೇನಾಯ್ತು, ಬಾತ್ರೂಮ್ ಕೊಟ್ರು, ಬಾತ್ರೂಮ್ದು ಡೋರ್ ಕಟ್ಟಾಗಿ ಕೊಟ್ಟಿದ್ದಾರೆ. ಇದೊಂದು ನೋಡಿ, ಬಾತ್ರೂಮ್ ಒಂದು ಮಾತ್ರ ಇರೋ ಜಾಗದಲ್ಲಿ ಕಟ್ಟಾಗಿದೆ. ಈ ರೀತಿ ಪ್ರಾಬ್ಲಮ್ ಸಮಸ್ಯೆಗಳ. ಅದಾದ್ಮೇಲೆ ಇಲ್ಲಿ ಮೇನ್ ಡೋರ್ ಆಪೋಸಿಟ್ ಬಂದು ದೇವ್ರ ಮನೆ ಕೊಟ್ಟಿದ್ದಾರೆ. ಇಲ್ಲಿ ಇವ್ರು ಏನ್ ಮಾಡಿದ್ದಾರೆ, ಹಿಂಗ್ ಇಲ್ಲಿ ಎಂಟ್ರಿ ಕೊಟ್ಟಿಲ್ಲ. ಮೊದ್ಲು ಇಲ್ಲಿ ಎಂಟ್ರಿ ಕೊಡೋದು ಬೇಡ ಅಂತ ಹೇಳಿದಾಗ ಏನಾಗ್ತದೆ ಅಂತ ಹೇಳಿ ತೆಗೆದುಬಿಟ್ಟು ಇಲ್ಲಿಂದ ಎಂಟ್ರಿ ಕೊಟ್ಟಿದ್ದಾರೆ, ಹಿಂಗೆ ಪೂರ್ವಕ್ಕೆ ಮುಖ ಮಾಡಿ. ಅಂದ್ರೆ ಇದು ಪಶ್ಚಿಮ ಆಯ್ತು. ಆದ್ರೂ ಈ ಜಾಗ ನಮ್ಗೀಗ ನೈಋತ್ಯ ಮೂಲೆ ಬಂತು. ಆದ್ರೂ ಇದು ನಮ್ಗೆ ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ, ಒಂದು 50-50 ನಡ್ಕೊಂಡು ಹೋಗ್ತಾ ಇದೆ. ನಮ್ಗೆ ಇದರಲ್ಲಿ ಉಚ್ಚ ಸ್ಥಾನ ಲಾಭನೂ ಬರಲ್ಲ, ವಿತ್ತು ಮೈನಸ್ಸು ಆಗಲ್ಲ. ಯಾಕಂದ್ರೆ ಇವ್ರು ಹಿಂಗ್ ಪೂರ್ವಕ ಕೊಟ್ಟರು, ಪಶ್ಚಿಮ ಕಡೆ ಸಿಗುತ್ತೆ ನಮ್ ಲಾಸ್ಟ್ ಎಂಡು. ಅದೇ ಇಲ್ಲೊಂದು ಇದೊಂದು 50, ಇದೊಂದು 50, ಒಂದು ಮೈನಸ್ಸು ಪ್ಲಸ್ಸು, ಹಿಂಗೆ ಈ ರೀತಿ ಆಗ್ಬಿಟ್ಟಿದೆ ದೇವ್ರ ಮನೆ ಇದ್ವೆ. ಇವ್ರ ದೇವ್ರ ಮನೆ ಇಲ್ಲೇ ಕೊಡ್ಬೋಯ್ತು ತೆಗೆದು, ಇಲ್ಲಾಂದ್ರೆ ಪೂರ್ವಕ್ಕೆ ಮುಖ ಮಾಡಿ ಈ ಜಾಗ ಕೊಡ್ಬೋಯ್ತು. ಆದ್ರೆ ಇಲ್ಲಿ ಕೊಟ್ಟಿದ್ದಾರೆ, ಇದು 50-50, ಇದು ಸಮಸ್ಯೆ ಇಲ್ಲ ನಮ್ಗೆ, ಇದು ಮೇಜರ್ ಪ್ರಾಬ್ಲಮ್ ಇಲ್ಲಿ. ಅದಾದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಸಮಸ್ಯೆ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಇಲ್ಲಿ ಬರೀ ಸ್ನಾನ ಮಾಡಕ್ಕೆ ಬಾತ್ರೂಮು, ಟಾಯ್ಲೆಟ್ ಅಂತ ಹೇಳ್ಬಿಟ್ಟು ಹೊರಗಡೆ ಮಾಡಿದ್ದಾರೆ. ಇಲ್ಲಿ ಟಾಯ್ಲೆಟ್ ಕೊಟ್ರು, ಇಲ್ಲಿಂದ ಬಂದು ಇಲ್ಲಿ ಟಾಯ್ಲೆಟ್ ಹೋಗಂಗೆ. ಇದೇನಾಯ್ತು, ಮನೆಯಿಂದ ಈ ಮೂಲೆ ನೋಡಿ ವಾಯು ಮೂಲೆ ಬೆಳೆಸಿದ್ರು. ವಾಯು ಮೂಲೆ ಬೆಳೆಸಿದಾಗ ಇಲ್ಲಿ ಈಶಾನ್ಯ ಮೂಲೆ ಕಟ್ಟಾಯ್ತು.
ಇವ್ರಿಗೆ ಆಟೋಮೆಟಿಕಲಿ ಏನಾಗ್ತಾ ಇದೆ, ಮನೆಗೆ ಹಣ ಬರ್ತಾ ಇಲ್ಲ, ಸಾಲನೂ ಆಗ್ತಾ ಇದೆ, ಪ್ರಾಬ್ಲಮ್ಗಳು ಒಂದಾದ್ಮೇಲೆ ಒಂದು ಸಮಸ್ಯೆಗಳು. ಎಷ್ಟು ದುಡ್ಕ ಬಂದು ಹಣ ನಿಲ್ತಾ ಇಲ್ಲ ಅಂತಾರೆ. ಇರೋದನ್ನ ನಾವು ಬರೀ ಸಾಲನೆ ಮಾಡ್ಕೋಬೇಕು, ಈ ರೀತಿ ಪರಿಸ್ಥಿತಿ ಆಗ್ತಾ ಇದೆ. ಇದೊಂದು ಬೆಳೀತು ನೋಡಿ. ಅದಾದ್ಮೇಲೆ ಏನ್ ಮಾಡಿದ್ದಾರೆ, ಇಲ್ಲಿ ನಲ್ಲಿ ಮಡಿಕೊಂಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ನಲ್ಲಿ ಇತ್ತು, ಇಲ್ಲಿ ಏನೋ ಬ್ಲಾಕ್ ಆಗಿದೆ, ನೀರು ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪುನಃ ವಾಪಸ್ ಬಂದು ಇಲ್ಲಿ ಗೇಟ್ ಅಲ್ಲ, ಇಲ್ಲಿ ಮುಂದೆ ಗೇಟ್ ಕೊಟ್ಟಿದ್ದಾರೆ. ಇಲ್ಲಿ ಗೇಟು ಇಲ್ಲಿಂದ ಎಂಟಿ ತಗೊಂಡ್ರಲ್ಲ, ಇವ್ರು ಏನ್ ಮಾಡೋದು, ಅಡಿಗೆ ಮನೆ ಪಕ್ಕದಲ್ಲೇ ಬಂದು ಇಲ್ಲಿ ನಲ್ಲಿನ ನಮ್ ತೊಳೆಯಕ್ಕೆ ಈಸಿ ಆಗ್ಲಿ ಅಂತ ಇಲ್ಲಿ ನಲ್ಲಿ ಮಾಡ್ಬಿಟ್ಟಿದ್ದಾರೆ. ಟ್ಯಾಪ್ ಇಲ್ಲಿ ಯೂಸ್ ಮಾಡ್ತಾ ಇದಾರೆ. ಇದೇನಾಯ್ತು, ಈಗ ಅಗ್ನಿ ಮೂಲೆಯಲ್ಲಿ ಬಂದು ನಾನು ನೀರ್ನ ಯೂಸ್ ಮಾಡಿದಾಗ ಮನೆ ಯಜಮಾನಿಗೆ ಆರೋಗ್ಯದಲ್ಲಿ ಸಮಸ್ಯೆ ಅಂತ. ಇದು ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲಿಂದ ಅವ್ರಿಗೆ ಈಗ ಮೊದಲೇ ಪ್ರಾಬ್ಲಮ್ ಸಮಸ್ಯೆಲಿ ಇದ್ರು. ಇದು ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಹಾಸ್ಪಿಟಲ್ ಖರ್ಚುಗಳು ಬರೋಕೆ ಸ್ಟಾರ್ಟ್ ಆಗ್ತಿದೆ ಅವ್ರಿಗೆ. ಇದೇನ್ ಸಮಸ್ಯೆಗಳು ಹಿಂಗೆ ಆಗ್ತಾ ಇದೆ, ಈ ರೀತಿ ಆಗ್ತಿಲ್ಲ, ಏನ್ ಮಾಡೋದು ಅಂತ. ನಾವೀಗ ಪುನಃ ಈಗ ಅಲ್ಲಿ ಹೋಗಿ ಈ ರೀತಿ ಮನೆ ಕಟ್ಟಿರೋದಕ್ಕೆ ನಮ್ಗೆ ಈಗ ಪೂರ್ವದಲ್ಲೆಲ್ಲ ಫುಲ್ ಬಾರ, ಪಶ್ಚಿಮದಲ್ಲಿ ಓಪನ್ನು, ಈಶಾನ್ಯ ಮೂಲೆಯಲ್ಲಿ ಬಾರ, ನೈಋತ್ಯ ಮೂಲೆಯಲ್ಲಿ ಓಪನಿಂಗ್ ಕೊಟ್ಟಿದ್ದಾರೆ. ಹಾಲಲ್ಲಿ ಹಾಲ್ ಮಾಡ್ಕೊಂಡಿದ್ದಾರೆ ನೈಋತ್ಯ ಮೂಲೆನ. ಆಮೇಲೆ ಇನ್ನೊಂದು ಮೇಜರ್ ಫಾಲ್ಟ್ ತಿಳ್ಕೊಬೇಕು ಏನು ಅಂತ ಹೇಳಿದ್ರೆ, ಉತ್ತರದಲ್ಲಿ ಒಂದು ವಿಂಡೋನು ಇಲ್ಲ. ನಮ್ಗೆ ದುಡ್ಡು ಹಣಕಾಸು ಬರುವಂತದ್ದು, ಎನರ್ಜಿ ಬರುವಂತದ್ದು ಮನೆಗೆ ಒಟ್ಟಲ್ಲಿ ಪಾಸಿಟಿವ್ ಎನರ್ಜಿ. ನಾವು ಹಣ ಅಂತಲ್ಲ, ಒಟ್ಟಾಗಿ ಎನರ್ಜಿ ನಮ್ಗೆ ಆರೋಗ್ಯವಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ಹಣಕಾಸು ಸ್ಥಿತಿವಂತರಾಗಿರ್ಬೇಕು, ಐಶ್ವರ್ಯವಂತರಾಗಿರ್ಬೇಕು, ಆರ್ಥಿಕವಾಗಿ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಗೆ ಉತ್ತರ ಓಪನ್ ಇರ್ಬೇಕು. ಇವ್ರು ಏನ್ ಮಾಡಿದಾರೆ, ಒಂದೇ ಒಂದು ವಿಂಡೋ ಇಲ್ಲ. ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನ್ ಹೇಳಿದ್ರು ಗೊತ್ತಾ, ಇದು ಹಿಂದ್ಗಡೆ ಆಯ್ತು, ಹಿಂದಕ್ಕೆ ಏನ್ ಮಾಡಿ ಕಿಟಕಿ ಅಂತ ಕೊಟ್ಟಿಲ್ಲ. ನಾವು ಮುಂದೆ ಇಲ್ಲೂ ಕೊಟ್ಟಿದ್ದಾರೆ ಕಿಟಕಿನ. ಮುಂದೆಗೆ ಕಿಟಕಿ, ಈಚೆ ಸೈಡ್ ಖಾಲಿ ಜಾಗ ಇರ್ತಲ್ಲ, ಇವ್ರು ದಾರಿ ಬಿಟ್ಕೊಂಡಿದ್ರ, ಇಲ್ಲಿ ಕಿಟಕಿ ಕೊಡ್ಕೊಂಡಿದೀವಿ, ಹಿಂದಕ್ಕೆ ಏನ್ ಮಾಡಕ್ ಕಿಟಕಿ ಅಂತ ಹೇಳಿದ್ರು. ಇವ್ರಿಗೆ ಆಕ್ಚುಲಿ ಏನು ಅಂತ ಹೇಳಿದ್ರೆ ಮನೆ ಕಟ್ಟಿದ್ದಾರೆ, ಇವ್ರಿಗೆ ಐಡಿಯಾನೇ ಇಲ್ಲ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ. ಇವ್ರು ಹೇಳಿದ್ರು ನಮ್ದು ಮನೆ ಕಟ್ಟಬೇಕಾದ್ರೆ ಏನು ಅರ್ಜೆಂಟ್ಗೆ ಇನ್ನು ಹಳೆ ಮನೆ ಎಲ್ಲ ಬಂದು ಕಟ್ತೋ, ನಮ್ಗೆ ಏನಂದ್ರೆ ಏನೋದು ಐಡಿಯಾ ಗೊತ್ತಿಲ್ಲ. ಈ ಮನೆಗೆ ಬಂದ ಮೇಲಿಂದ ನಮ್ಗೆ ಫುಲ್ ಲಾಸು, ಪ್ರಾಬ್ಲಮ್, ಸಮಸ್ಯೆಗಳು ಇಷ್ಟು ಬಂದಿದೆ. ನನಗೂ ಆರೋಗ್ಯದ ಸಮಸ್ಯೆಗಳೆಲ್ಲ ಆಗ್ತಿದೆಯಲ್ಲ, ಹಂಗಾಗಿ ನಾವು ಕರೆಸ್ತಾ ನೋಡೋಣ ಅಂತ ಏನಾಗಿದೆ ಅಂತ. ನೋಡಿ, ಈ ರೀತಿ ಪ್ರಾಬ್ಲಮ್ಗಳು, ಸಮಸ್ಯೆಗಳು ಇದ್ರೆ ಯಾರು ಮನೇಲಿ ತಲೆ ತಕ್ಕಾಗುತ್ತೆ ಹೇಳಿ. ಈಗ ಇವ್ರದ್ದು ಎಲ್ಲ ಮಾತಾಡ್ತಾರಲ್ಲ, ನಮ್ ವಾಸ್ತುಗೆ ಏನಿಲ್ಲ, ನಡೀತೆ ವಾಸ್ತುಗೆ ಏನು ಇಲ್ಲ ಅಂತ ಹೇಳ್ತಾ ಇರ್ತಾರೆ ಒಬ್ರು. ಅಂದ್ರೆ 100ರಲ್ಲಿ ಒಂದು 5-10% ಜನ ಅವ್ರಿಗೆ ನಂಬಿಕೆ ಇಲ್ಲ ಅಂದವ್ರಿಗೆ ನಾವು ಬಲವಂತವಾಗಿ ನಂಬಿಸೋಂತ ಅವಶ್ಯಕತೆ ಇಲ್ಲ. ಯಾರಿಗೆ ಹಿಂಗ್ ಅನುಭವ ಆಗಿದೆ ಅವ್ರು ಆಟೋಮೆಟಿಕಲಿ ನಂಬಿಕೆ ಬಂದೇ ಬರುತ್ತೆ. ಆಮೇಲೆ ಚೇಂಜಸ್ ಮಾಡಿದ್ಮೇಲೆ ಚೇಂಜಸ್ಸು ಆಗಿದೆ. ಅದಾದ್ಮೇಲೆ ಕಟ್ಬೇಕಾದ್ರೇನೆ ನಾವು ನೀಟಾಗಿ ಮಾಡಿ ಕಟ್ಕೊಂಡ್ರೆ, ವಾಸ್ತು ತಗೊಂಡ್ರೆ ಈ ಸಮಸ್ಯೆನ ಅನುಭವಿಸಂಗಿಲ್ಲ ನಾವು, ಆಯ್ತಾ. ಅವ್ರ ಹಣೆ ಬರ ಚೆನ್ನಾಗಿರುತ್ತೆ. ಒಬ್ರು ದೇವ್ರು ನಂಬಲ್ಲ, ವಾಸ್ತು ನಂಬಲ್ಲ, ಏನು ನಂಬಲ್ಲ ಅಂತಾರೆ. ನಾವೇನು ಮಾಡೋಕ್ಕಾಗಲ್ಲ. ಅವ್ರನ್ನ ನಂಬಿ ಅಂತೂ ನಾವು ಬಲವಂತ ಮಾಡ್ತಾ ಇರೋದ್ರಲ್ಲಿ ಯಾರಿಗೂ ನಾವು ಬಲವಂತವಾಗಿ ನೀವು ನಮ್ದು ಮಾಡ್ಲೇಬೇಕು, ಇನ್ನು ತಗೊಳ್ಳೇಬೇಕು ಅಂತಿಲ್ಲ. ಅವ್ರವ್ರದ್ದು ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಂತದ್ದು ಇದು. ನಿಮ್ಗೆ ಪ್ರಾಬ್ಲಮ್, ಸಮಸ್ಯೆಗಳಾಗ್ತಾ ಇದ್ರೆ ನೋಡಿ, ಈ ರೀತಿ ಏನಾದ್ರು ನಿಮ್ಮ ಮನೆಗಳಲ್ಲಿ ಇದ್ದು ಪ್ರಾಬ್ಲಮ್ ಆಗ್ತದೆ, ಮ್ಯಾಚ್ ಆದ್ರೆ ಚೇಂಜಸ್ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಏನೂ ಆಗ್ತಾ ಇಲ್ಲ, ನಮ್ಗೆ ಪ್ರಾಬ್ಲಮ್ ಇಲ್ಲ, ಸಮಸ್ಯೆ ಇಲ್ಲ, ನಿಮ್ ಹಣೆ ಬರ ಚೆನ್ನಾಗಿದೆ, ಕಂಟಿನ್ಯೂ ಇರುತ್ತೆ. ನೆಕ್ಸ್ಟ್ ಹಣೆ ಬರ ಟೈಮ್ ಚೇಂಜ್ ಆದಾಗ, ದಶಾಭಕ್ತಿ ಚೇಂಜ್ ಆದಾಗ ಅದು ತೋರಿಸುತ್ತೆ ಮನೆಯದು ಪ್ರಾಬ್ಲಮ್. ಆಗ ಎಲ್ಲ ಎಡನಾಗಿ ಬರುತ್ತೆ. ನಮ್ಮ ಹಣೆ ಬರ ಕೆಟ್ಟ ಒಂದು 10 ಅಡಿ ಗುಂಡಿಗೆ ಬೀಳುವಂತ ಜಾಗದಲ್ಲಿ ಮನೆದು ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು 10 ಅಡಿ 20 ಅಡಿ ಗುಂಡಿಗೆ ಎಕ್ಸ್ಟ್ರಾ ತಳ್ಳುತ್ತೆ. ಈ ರೀತಿ ಪ್ರಾಬ್ಲಮ್, ಸಮಸ್ಯೆಗಳಾಗುತ್ತೆ. ಈಗ ನಮ್ಗೆ ಈ ಜಾಗದಲ್ಲಿ ಹೋಗಿ ನಮ್ಗೆ ಪರಿಹಾರನಂತ ಚೇಂಜಸ್ ಮಾಡಿ ಕೊಡುವಂತದ್ಕೆ ಇಂಪಾಸಿಬಲ್ ಆಗ್ಬಿಟ್ಟಿದೆ ನಮ್ಗೆ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಫುಲ್ ರೂಮ್ ತೆಗೆದು ಈ ಕಡೆ ಶಿಫ್ಟ್ ಮಾಡಿ ಹಿಂಗ್ ಮಾಡ್ಬೇಕು ಅಂತ ಹೇಳಿ ಈಗ 2 ವರ್ಷದಲ್ಲಿ ಮನೆ ಕಟ್ಟಿದ್ದಾರೆ. 2.5 ವರ್ಷ ಆಗಿದೆ. ನಮ್ಗೆ ಚೇಂಜಸ್ ಮಾಡಕ್ ಆಗ್ತಾ ಇಲ್ಲ. ಜೊತೆಗೆ ಏನಾಗಿದೆ, ಈಗ ಅಷ್ಟು ದುಡ್ಡು, ಹಣಕಾಸು ಪ್ರಾಬ್ಲಮ್, ಸಮಸ್ಯೆಗಳು ಇವ್ರಿಗೆ. ಯಾಕಂದ್ರೆ ಮನೆ ನಂಗೆ ಮಾಡುತ್ತೆ. ಈಗ ಇರೋದ್ರಲ್ಲಿ ನಾವ್ ಏನ್ ಮಾಡೋದು, ಇದನ್ನ ಕನೆಕ್ಟ್ ಮಾಡ್ಬಿಟ್ಟು ತೆಗೆದು ಬಿಡಿ. ಈಸಿಯಾಗಿ ಆಗಂತ ಮಾಡಿರೋದು ನಾವು, ಅರ್ಜೆಂಟ್ಗೆ ಆಗಂತದ್ದು ಇದು ಬಿಡಿ. ಇಲ್ಲಿ ಮುಂದೆ ಕ್ಲೋಸ್ ಮಾಡಿ ಇದನ್ನ, ಇಲ್ಲಿ ಈ ಜಾಗದಲ್ಲಿ ಮೇನ್ ಡೋರ್ ಕೊಡಿ ಅಂತ ಹೇಳಿದ್ರು. ಉಚ್ಚ ಸ್ಥಾನದಲ್ಲಿ ಮೇನ್ ಡೋರ್ ಕೊಡಿ. ಹಿಂಗೆ ಬನ್ನಿ. ಏನ್ ನಮ್ಗೆ ಈಗ ಏನಾಗಿದೆ ಅಂದ್ರೆ ಆಪ್ಷನಲ್. ಆಕ್ಚುಲಿ ಇದನ್ನ ನಾವು ಈಗ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಸರ್ ನಮ್ಗೆ ಏನು ಮಾಡ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಸಮಸ್ಯೆಗಳಾಗಿದೆ, ಆರ್ಥಿಕವಾಗಿ ನಮ್ಗೆ ಇದು ಮಾಡಕ್ಕೆ ಆಗ್ತಾ ಇಲ್ಲ, ಹಣಕಾಸು ಇಲ್ಲ, ಏನ್ ಮಾಡೋದು. ಈಗ ನಮ್ ಹೊರದು ಚೇಂಜ್ ಮಾಡಕ್ಕೂ ಆಗಲ್ಲ. ಈಗ ದೊಡ್ಡ ಮನೆಗಳು ಈಗ ಕೋಟ್ಯಾಂತರ ರೂಪಾಯಿ ದುಡ್ಡಿರೋ, ಲಕ್ಷಾಂತರ ರೂಪಾಯಿ ದುಡ್ಡಿರೋದು ತೆಗೆದ್ಬಿಟ್ಟು ಇದ್ ಮಾಡ್ಕೊಂಡು ಚೇಂಜಸ್ ಮಾಡ್ಕೋಬಹುದು. ಇದಕ್ಕೇನೆ ನಾವು ಅವ್ರು ದುಡ್ದಿದೆಲ್ಲ ಹಣ ಹಾಕಿ ಮನೆ ಕಟ್ಕೊಂಡು ಒಂದು ನೆಮ್ಮದಿಯಾಗಿರೋ ಅಂತ ಹೇಳಿದಾಗ ಈ ರೀತಿ ಸಮಸ್ಯೆಗಳಿದಾಗ ಪುನಃ ನೀವು ಚೇಂಜ್ ಮಾಡಿ ಅಂದ್ರೆ ಪುನಃ ನಾವು ಸಾಲ ಮಾಡಿ ಎಲ್ಲಿ ಮಾಡೋದು ಸರ್, ನಮ್ಗೆ ಆಗ್ತದೆ, ಈಗ ಪ್ರಾಬ್ಲಮ್ ಅಲ್ಲಿದ್ದೀವಿ ಅಂತ. ಇರೋದನ್ನ ಸಿಂಪಲ್ ಆಗಿ ನಾವೇ ಮಾಡೋದು, ಇದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ಏನೋ ಮಾಡಿ ಅಂದ್ರೆ ಈಗ ಓಪನ್ ಮಾಡ್ಬೇಕು ನೀವು ಕಿಟಕಿನ ಅಂತ ಹೇಳಿದ್ರೆ 3
ಇಲ್ಲಿ ಕಿಟಕಿಗಳು ಓಪನ್ ಆಗ್ಬೇಕು. ಉತ್ತರದಲ್ಲಿ ಇಲ್ಲೊಂದು ರೂಮ್ಗೆ, ಇಲ್ಲಿ ಸೆಂಟ್ರಲ್ ಖಾಲಿ ಬಿಟ್ಟಿರಿ ಇಲ್ಲೊಂದಕ್ಕೆ, ಇಲ್ಲಿ ಬಾತ್ರೂಮ್ ಅಲ್ಲಿ ಬಂದು ಇಲ್ಲಿ, ಆಮೇಲೆ ಇಲ್ಲಿ ಒಂದು ವಿಂಡೋ ಉಚ್ಚ ಸ್ಥಾನದಲ್ಲಿ ವಿಂಡೋ ಓಪನ್ ಮಾಡಿ ಅಂತ ಕೊಟ್ಟು, ಇಲ್ಲಿ ಇದ್ರಲ್ಲಿ ಒಂದು ವಿಂಡೋ ಕೊಟ್ಟು ಆಲ್ರೆಡಿ ಒಂದು ವಿಂಡೋ ಇತ್ತು. ಅದು ಏನ್ ಮಾಡಿದಾರೆ ಅಂದ್ರೆ ಈಚೆ ಸೈಡ್ ಇದೆ ವಿಂಡೋ, ಈಚೆ ಸೈಡ್ ಇದನ್ನ ಕ್ಲೋಸ್ ಮಾಡಿ ಈಚೆ ಸೈಡ್ ಕೊಟ್ಬಿಡಿ ಅಂತ ಹೇಳುದು. ಇಲ್ಲ ಅಟ್ಲೀಸ್ಟ್ ಇದನ್ನ ನೀವು ಅಷ್ಟು ಸಮಸ್ಯೆಗಳಾದ್ರೆ ನಾವ್ ಏನ್ ಮಾಡಿದ್ವಿ, ಇರ್ಲಿ ಇಲ್ಲಾರು ಒಂದು ವಿಂಡೋ ಓಪನ್ ಮಾಡಿ ಅಲ್ಲಾರು ಬರ್ಲಿ, ಆಗ ನಿಮ್ಗೆ ನೀಟಾಗಿ ಆಗುತ್ತೆ ಅಂತ. ಅದಾದ್ಮೇಲೆ ಇಲ್ಲಿ ಕನೆಕ್ಟಿವಿಟಿ ಕೊಡ್ಕೊಳ್ಳಿ ಅಂತ ಹೇಳಿದ್ವಿ ನಾವು. ಒಂದು ಅಟ್ಲೀಸ್ಟ್ ಇಲ್ಲೊಂದು ಕಂಬ ನೆಟ್ಟಿ ಶೀಟ್ ಹಾಕ್ಬಿಟ್ಟಾರೆ ಕನೆಕ್ಟ್ ಮಾಡ್ಕೊಳ್ಳಿ. ಇದನ್ನ ಚೇಂಜ್ ಮಾಡ್ಸಕ್ಕೆ ಇದು ಹೊರಗೆ ತೆಗಿಯಕ್ಕೂ ಆಗ್ತಾ ಇಲ್ಲ, ಬಿಡೋಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ನೆಕ್ಸ್ಟ್ ತೆಗೆದ್ಬಿಟ್ಟು ಇದನ್ನ ಒಳಗಡೆ ಮಾಡಿ ಅಂತ ಹೇಳ್ದು. ಸರ್ ಈಗ ಅರ್ಜೆಂಟ್ಗೆ ನಮ್ಗೆ ಅದು ಹೊಡೆದು ತೆಗೆದು ಮಾಡಕ್ ಆಗಲ್ಲ ಅಂತ ಹೇಳಿದ್ಕೆ ಒಂದು ಕಂಬ ನೆಟ್ಬಿಟ್ಟು ಸೀಟು ಈ ಲೆವೆಲ್ಗಾರ ಶೀಟ್ ಹಾಕ್ಬಿಟ್ರೆ ಕನೆಕ್ಟಿವಿಟಿ ಕೊಟ್ಕೊಳ್ಳಿ ಅಂತ ಕೊಟ್ಟಿದ್ದೀವಿ. ಅದಾದ್ಮೇಲೆ ನಲ್ಲಿಗೆ ಏನಾಗಿದೆ ಸಮಸ್ಯೆ ಅಂತ ಹೇಳಿ ನಾವು ಈ ಜಾಗದಲ್ಲಿ ಬಂದು ನಲ್ಲಿನ ಯೂಸ್ ಮಾಡ್ಕೊಳ್ಳಿ ಅಂತ, ವಾಯುಮೂಲೆಯಲ್ಲಿ ಇಲ್ಲಿ ಟ್ಯಾಪ್ ಹಾಕೊಂಡು ನಲ್ಲಿ ಹಾಕೊಂಡು ಯೂಸ್ ಮಾಡ್ಕೊಳ್ಳಿ. ಪುನಃ ನಿಮ್ಗೆ ಪ್ರಾಬ್ಲಮ್ಗಳು ಕಮ್ಮಿ ಆಗುತ್ತೆ ಈ ಜಾಗದಲ್ಲಿ ನೀರ್ನ ಯೂಸ್ ಮಾಡ್ದಂಗೆ ಅಂತ. ಆಮೇಲೆ ಅವ್ರ ಅರ್ಜೆಂಟ್ಗೆ ಇಲ್ಲಿ ಹಗ್ಗದೆಲ್ಲ ರೆಡಿ ಮಾಡಿದ್ರೆ ಅರ್ಜೆಂಟ್ಗೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ಕೆ ಈಗ ಏನ್ ಮಾಡಿ ಅಂದ್ರೆ ಫುಲ್ ಈಶಾನ್ಯದಲ್ಲಿ ಬೇಡ, ಅಗ್ನಿಮೂಲೆ ಸೆಂಟ್ರಲ್ ತಗೊಂಡು ಈ ಜಾಗದಲ್ಲಿ ನಲ್ಲಿ ಹಾಕೊಳ್ಳಿ ಅಂತ ಕೊಟ್ಟಿದೀವಿ. ಈಗ ಅರ್ಜೆಂಟ್ಗೆ ತಾತ್ಕಾಲಿಕವಾಗಿ ಸಡನ್ ಆಗಿ ಒಂದ್ ಸ್ವಲ್ಪ ಚೇಂಜಸ್ ಮಾಡೋಕ್ಕೋಸ್ಕರ ಇಲ್ಲಿ ಸ್ವಲ್ಪ ಕೆಲಸ ಮಾಡ್ತಿದಾರೆ, ಅಗ್ದಿದಾರಲ್ಲಿ ನೀರೆಲ್ಲ ಬ್ಲಾಕ್ ಆಗಿದೆಯಲ್ಲ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಚೇಂಜ್ ಮಾಡ್ಕೊಂಡಿದ್ರಲ್ಲ ಸ್ವಲ್ಪ ಅಗ್ದಿದ್ರು ಅಂತ ಹೇಳಿದ್ಕೆ ಈ ಜಾಗ ನೀರು ಅಗ್ನಿ ಮೂಲೆ ಬಿಟ್ಬಿಡಿ ಇಲ್ಲಿ ಸೆಂಟ್ರ್ ಮಾಡಿ ಈಶಾನ್ಯ ಮೂಲೆ ಸ್ವಲ್ಪ ಕೊಟ್ಟಿದೀವಿ. ಈ ಜಾಗದಲ್ಲಿ ನಲ್ಲಿ ಓಪನ್ ಮಾಡ್ಕೊಂಡು ಇಲ್ಲಿ ಯೂಸ್ ಮಾಡಿ, ಫುಲ್ ಈಶಾನ್ಯದಲ್ಲಿ ಬೇಡ, ಅಟ್ಲೀಸ್ಟ್ ಸ್ವಲ್ಪ ಇರೋದ್ರಲ್ಲಿ ಚೇಂಜಸ್ ಆಗುತ್ತೆ, ಅಗ್ನಿ ಮೂಲೆ ಬಿಟ್ಟು ಹೋಗುತ್ತೆ ಮಧ್ಯಕ್ಕೆ ಅಂತ ಈಶಾನ್ಯ ಸೈಡ್ ಕೊಟ್ಟಿದೀವಿ. ಇಷ್ಟು ನಾವು ಚೇಂಜಸ್ ಮಾಡಿ ಹೇಳಿದೀವಿ. ಇದು ಆಕ್ಚುಲಿ ಬಂದು ಈ ಸೈಡ್ ಎಲ್ಲ ಹಾಲಾಗಿ ಇಲ್ಲಿ ಅಡಿಗೆ ಮನೆ ಬಂದು ನಮ್ಗೆ ಇಲ್ಲಿ ರೂಮು ಮಾಸ್ಟರ್ ಬೆಡ್ರೂಮ್ ಬರ್ಬೇಕು. ನಮ್ಗೆ ಹಿಂಗೆ ನಾವು ಸಂದಿಗ್ನ ಪರಿಸ್ಥಿತಿ ಸಿಗಾಕಳ್ತೀವಿ ಒಂದೊಂದ್ ಕಡೆ ಹೋದಾಗ ನೋಡಿದಾಗ ನಮಗೂ ತುಂಬಾ ಬೇಜಾರಾಗೋಗುತ್ತೆ. ನಿಮ್ಗೆ ಯಾರು ತೋರಿಸ್ತಿಲ್ವಾ ಏನು ಅಂತ ಕೇಳಿದಾಗ ಏನ್ ಹೇಳಿದ್ರು, ಇಲ್ಲ ಸರ್ ನಮ್ಗೆ ಏನು ಗೊತ್ತಾಗಿಲ್ಲ, ಮಾಮೂಲಿ ಮನೆ ಅಲ್ವಾ, ನಮ್ಗೆ ಇವ್ರ ಮನೆಯವರು ಗಾರೆ ಕೆಲಸ ಮಾಡೋಂಥದ್ದು, ಅವ್ರಿಗೂ ಗೊತ್ತಾಗಿಲ್ಲ, ಸುಮ್ನೆ ಹಿಂಗೆ ಈ ಚಲ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಡಿಸೈನ್ಗೆಲ್ಲ ಇರ್ಲಿ ಅಂತ ಈ ರೀತಿ ಮಾಡಿ ಕಟ್ಬಿಟ್ಟ ಸರ್. ಈಗ ಕಟ್ಟಿದ್ಮೇಲೆ ಈ ರೀತಿ ಪ್ರಾಬ್ಲಮ್, ಮನೆ ಬಂದ್ಮೇಲೆ ಫುಲ್ ಪ್ರಾಬ್ಲಮ್ ಆಗೋಗಿದೆ ನಮ್ಗೆ. ಎಷ್ಟು ದುಡಿದ್ರು ಇದು ಮಾಡ್ತಿಲ್ಲ, ಅವರು ಯಜಮಾನರು ದುಡಿತಾರೆ, ವೈಫು ದುಡಿತಾರೆ, ಯಾರು ದುಡಿದ್ರು ದುಡ್ಡು ಎಲ್ಲಿ ಹೋಗ್ತಿದೆ ಅಂತ ಗೊತ್ತಾಗ್ಲಿಲ್ಲ, ಸಾಲ ಆಗ್ತಾ ಮತ್ತೆ ಹಾಸ್ಪಿಟ್ಲ್ ಖರ್ಚು ಸಿಕ್ಕಾಬಟ್ಟೆ ಬರ್ತಾ ಇದೆ. ಹಿಂಗೆ ನಾವು ಸಾಲ ತಗೊಂಡು ಬಡ್ಡಿ ಕಟ್ಟಬೇಕಾಗಿದೆ, ಈ ರೀತಿ ಪರಿಸ್ಥಿತಿ ಸಿಗಾಕೊಂಡಿದ್ವಿ ನಾವು ಅಂತ ಇರೋದನ್ನ ನಾವು. ಆಮೇಲೆ ಬೇಕು ಅಂದ್ರೆ ನೀವು ಚೇಂಜಸ್ ಮಾಡ್ಕೊಳ್ಳಿ, ನೀವು ಮುಂದಕ್ಕೆ ಈಗ ಅರ್ಜೆಂಟ್ಗೆ ಎಷ್ಟು ಮಾಡ್ಕೊಳ್ಳಿ ಅಂತ ಕೊಟ್ಟು ಬಂದ ನಾವು. ಈ ರೀತಿ ಸಮಸ್ಯೆಗಳನ್ನ ನಾವು ಮನೆ ಕಟ್ಟಕ್ಕಿಂತ ಮುಂಚೆಲೆ ತೋರ್ಸ್ಕೊಂಡ್ಬಿಟ್ರೆ, ಇಲ್ಲ ಒಂದು ಪ್ಲಾನ್ ವೆರಿಫೈ ಮಾಡ್ಕೊಂಡು ಇಲ್ಲಿ ಯಾರ ತಿಳಿದವರು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಬುದ್ಧಿವಂತಿರೋರಿಗೆ ತೋರಿಸ್ಬಿಟ್ರೆ, ಈ ರೀತಿ ಕರ್ತೇವೆ ಅಂತ ಒಂದು ಕರ್ಕೋಗಿ ತೋರಿಸ್ಬಿಟ್ರೆ ಸಾಕು. ತೋರ್ಸ್ದಾಗ ಏನಾಗ್ತಾ ಹೇಳ್ತಾರೆ ಅವರು, ನಾಲೆಡ್ಜ್ ಇಲ್ಲ ಅಂದವ್ರಿಗೆ, ಇಲ್ಲ ನಮ್ಗೆ ಗೊತ್ತು ಅನ್ನೋರು ಕಟ್ಕೋಬಹುದು, ಅವ್ರ ಇಷ್ಟ ಅದು. ಆಯ್ತಾ? ಈ ರೀತಿ ಪ್ರಾಬ್ಲಮ್ಗಳ ಸಮಸ್ಯೆಗಳಿಗೆ ಮನೆಯಲ್ಲಿ ನೋಡಿ, ನಮ್ಗೆ ಈಗ ಹೇಳ್ತಾ ಇರ್ತೀವಿ ನಾವು, ಈ ರೀತಿ ಪ್ರಾಬ್ಲಮ್ನ ಕಟ್ಟದ್ಮೇಲೆ ಅನ್ಭವಿಸ್ಬೇಡಿ. ಈಗ ನಮ್ಗೆ ಯಾವ ರೀತಿ, ಈಗ ನಮ್ಗೆ ಹೋದಾಗ ಹೆಂಗ್ ಗೊತ್ತಾ, ಇದನ್ನ ಹೊಡೆದು ಚೇಂಜ್ ಮಾಡೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಈಗ ಕಟ್ಬೇಕಾದ್ರೆ ನೀಟಾಗಿ ಮಾಡಿ ಕಟ್ಕೊಂಡ್ಬಿಟ್ಟಿದ್ರೆ ಈಚೆ ಸೈಡ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ರೆ ನಮ್ಗೆ ಸಮಸ್ಯೆನೇ ಇರ್ಲಿಲ್ಲ, ಆಗ್ತಾ ಇರ್ಲಿಲ್ಲ, ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ ಅವ್ರಿಗೆ. ಎಲ್ಲ ಫುಲ್ ನೈಋತ್ಯ ಫುಲ್ ಖಾಲಿ, ಈಶಾನ್ಯ ಭಾರ, ಪೂರ್ವ ಭಾರ, ಪಶ್ಚಿಮ ಬಂದು ಇಲ್ಲೂ ವೆಯ್ಟ್ಲೆಸ್, ಅಂದ್ರೆ ನಮ್ಗೆ ಆರೋಗ್ಯ ಕೊಡಲ್ಲ, ಮನೆಗೆ ಅನಾರೋಗ್ಯ ಮಾಡಿಸುತ್ತೆ, ಖಾಲಿ ಮಾಡಿಸುತ್ತೆ. ಇಲ್ಲಿ ಬಂದು ದುಡ್ಡು ಬರಲ್ಲ, ಇರೋ ದುಡ್ಡನ್ನ ಖಾಲಿ ಮಾಡಿಸುತ್ತೆ ಭಾರ. ನೋಡಿ ವಾಸ್ತಿಗೆ ಎಷ್ಟು ಎಕ್ಸಲೆಂಟ್ ಆಗಿ ಹಿಂಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ ಉದಾಹರಣೆಗಳಿದು. ಈ ರೀತಿ ಈ ಪ್ರಾಬ್ಲಮ್ಗಳನ್ನ ಮಾಡ್ಕೋಬೇಡಿ ಯಾರು ಮನೆ ಕಟ್ಟುವಂಥವ್ರು. ನೋಡಿ ಈ ರೀತಿ ಪ್ರಾಬ್ಲಮ್ ಸಮಸ್ಯೆಗಳು ಅಕಸ್ಮಾತ್ ನಿಮ್ಮಲ್ಲಿ ಏನಾದ್ರು ಆಗ್ತಾ ಇದ್ರೆ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ಎಲ್ಲ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ. ಯಾರು ಮನೆ ಕಟ್ಟೋರಿದ್ರೆ, ಮನೆ ಕಟ್ತಾ ಇದ್ರೆ ಅವ್ರಿಗೂ ಶೇರ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲೇನೆ ಒಂದ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ಬೋದು. ಫೌಂಡೇಶನ್ ಆಗಿದಾಗ್ಲೂ ಚೇಂಜ್ ಮಾಡ್ಬೋದು. ಫೌಂಡೇಶನ್ ಆಗಿ ಗೋಡೆ ಆಗಿ ಅದಾದ್ಮೇಲೆ ನಮ್ಗೆ ಸಾಣೆ ಫಿನಿಶಿಂಗ್ ಆದ್ಮೇಲೆ ಚೇಂಜಸ್ ಮಾಡ್ಬೋದು. ಸುಮ್ಮನೆ ದುಡ್ಡು ವೇಸ್ಟ್, ನಮ್ಗೆ ಆಗಲ್ಲ ಅದು. ಈಗ ಅಂತೂ ನಮ್ಮ ಪ್ರಾಬ್ಲಮ್ ಅಲ್ಲೇ ಇದೀವಿ, ಸಮಸ್ಯೆಗಳಿದೀವಿ, ಮನೆ ಕಟ್ಟಿದ್ಮೇಲೆ ಅಂತ ಹೇಳಿದ್ರೆ ಅವ್ರದ್ದು ಏನು ಮಾಡಕ್ಕಾಗಲ್ಲ. ಈಗ ನಾವು ಎಲ್ಲಾ ಕಡೆ ಹೋಗ್ತಿದ್ದಂಗೆ ಎಲ್ಲಾನು ಹೊಡ್ಸಿ ಚೇಂಜಸ್ ಮಾಡಿ ತೆಗ್ಸಾಕ್ಬಿಡೋಣ, ಹೊಡ್ಸಾಕ್ಬಿಡೋಣ ಅಂತ ಏನು ಕೊಡಕ್ ಹೋಗಲ್ಲ. ನಾವು ಯೋಚನೆ ಮಾಡ್ತೀವಿ, ಒಂದೊಂದು ಗೋಡೆ ಕಟ್ಟಕ್ಕೂ ಎಷ್ಟು ಖರ್ಚಾಗಿರ್ತದೆ ಸಮಸ್ಯೆ, ಆಮೇಲೆ ಪುನಃ ಹೊಡೆದ್ ಕಟ್ಟಬೇಕು ಅಂದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ. ಈಗ ಒಂದು ಗಾಯ ಆಗಿದೆ ಅಂದ್ರೆ ಅದಕ್ಕೆ ಬ್ಯಾಂಡೇಜ್ ಹಾಕ್ಬೋದು ನಾವು. ಬ್ಯಾಂಡೇಜ್ ಹಾಕಿದ್ರೆ ವಾಸಿ ಆಗುತ್ತೆ ಅಂತ, ಅಂದ್ರೆ ಅಂತದಕ್ಕೆ ನಾವು ಸಣ್ಣ ಪುಡ್ತಿರೋದಕ್ಕೆ ಸಣ್ಣ ಪುಡ್ ಪರಿಹಾರ ಕೊಡ್ಬೋದು. ಅದು ಬಿಟ್ಟು ಮೇಜರ್ ಆಗಿ ಈಗ ಕೈ ಕ್ಯಾನ್ಸರ್ ಬಂದಿದೆ, ಕೈಯೇ ಕೊಳ್ತೋಗ್ತಾ ಇದೆ, ಕಾಲೇ ಕೊಳ್ತೋಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಮೇಲೆ ಬ್ಯಾಂಡೇಜ್ ಹಾಕಿದ್ರೆ ಅದು ನಮ್ಗೆ ಪ್ರಯೋಜನ ಆಗಲ್ಲ. ಅಂದ್ರೆ ಈ ಮನೆಗೆ ಸಮಸ್ಯೆಗಳು ತುಂಬಾ ಮೇಜರ್ ಆಗಿದೆ, ಅದನ್ನ ತೆಗಿಲೇಬೇಕು, ತೆಗೆದ್ಬಿಟ್ಟು ಚೇಂಜೇ ಮಾಡ್ಕೋಬೇಕು ನಾವು. ಅದನ್ನ ಗೋಡೆನ ಹೊಡಿಲೇಬೇಕಾಗುತ್ತೆ, ಇಲ್ಲ ಗೋಡೆ ಕಟ್ಟಲೇಬೇಕಾಗುತ್ತೆ ಅನ್ನೋಂಥದ್ನ ಅಂತದ್ಕೆ ನಾವು ಹೋಗ್ಬಿಟ್ಟು ಪರಿಹಾರ ಕೊಟ್ರೆ
ಅದು ನಮ್ಗೆ ವರ್ಕ್ ಆಗಲ್ಲ. ಒಳಗಡೆ ಏನೇ ಪರಿಹಾರ ಮಾಡಿದ್ರು ಒಳಗಡೆ ಏನ್ ಕೆಲಸ ಮಾಡೋಕೆ ಮಾಡ್ತಾ ಇರ್ತದೆ. ಅಂದ್ರೆ ಈಗ ಒಳಗಡೆ ಕ್ಯಾನ್ಸರ್ ಆಗಿರೋದಕ್ಕೆ ಮೇಲೆ ಬ್ಯಾಂಡೇಜ್ ಹಾಕ್ತಂಗೆ ಒಳಗಡೆ ಕ್ಯಾನ್ಸರ್ ಏನಿದ್ರೆ ಕೊಳಿತಾ ಇರ್ತದಲ್ಲ, ಅದ್ರ ಕೆಲಸ ಅದು ಮಾಡ್ತಾ ಇರ್ತದೆ. ಮೇಲೆ ಮಾತ್ರ ನೋಡೋಕೆ ಚೆನ್ನಾಗಿರುತ್ತೆ. ಆ ರೀತಿ ನಮ್ಗೆ ಆಗಲ್ಲ. ಅಂಥದ್ನ ಮೇಜರ್ ಇರೋಂಥ ತೆಗಿಲೇಬೇಕು ಅಂತವನ್ನ ತೆಗಿಲೇಬೇಕಾಗುತ್ತೆ. ಅದನ್ನ ಬಿಟ್ಟು ಇನ್ನ ಸಣ್ಣ ಪುಟ್ಟದಿದ್ರೆ ಅದಕ್ಕೆ ಪರಿಹಾರ ಮಾಡ್ಕೊಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೇ ರೀತಿ ವೀಕ್ಷಕರೇ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಆಮೇಲೆ ಯಾರಿಗಾರು ಮನೆ ಕಟ್ಟೋರ್ಗಿದ್ನ ಕಳ್ಸ್ಕೊಡಿ, ಅವ್ರಿಗೂ ಅನುಕೂಲ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.